ಕೂತ್ಕೊಂಡ್ರೆ ಕರೆಕ್ಟಾಗಿ ಪಾಶ್ಚರ್ನಲ್ಲಿ ಪದ್ಮಾಸನ ಸಿದ್ಧಾಸನ ಹಾಕಿ ತಾಯಿ ನಮ್ಮನ್ನು ಹಿಡ್ಕೊಂಡಂಗೆ ಅನಿಸುತ್ತೆ. ಯು ಶುಡ್ ಸಿಟ್ ಲೈಕ್ ಒಂಥರ ಆನ್ಕೊಂಡು ಫ್ಲ್ಯಾಟಾಗಿ ನೆಲದ ಮೇಲೆ ಕೂತ್ಕೊಂಡಾಗ ಭೂಮಿಗೆ ಪೂಜೆ ಮಾಡಿ ಕೂತ್ಕೊಂಡ್ರೆ ಅವಳು ಕೆಳಗಡೆ ಎಳೀತಾ ಇದ್ದರೆ ನಿಮಗೆ ಅವಳು ನೋಡ್ಕೋತಾಳೆ ಕೆಳಗಡೆ. ಇವಾಗ ನಿಮಗೆ ಏಳೋ ಮನಸ್ಸು ಬರಬೇಕು. ಆ ಕುಂಡಲಿನಿ ಆವಾಗಲೇ ಜಾಗೃತ ಆಗೋದು. ಹೇಳ್ಬೇಕು ಅಂತ ಅಂದ್ಕೊಂಡ್ರೆ ಸಾಕು, ಬೆನ್ನು ನೆಟ್ಟಗಾಗುತ್ತೆ. ನೋಡಿ, ನಾನು ಹೇಳ್ತೀನಿ ಅಂದ್ಕೊಳ್ಳಿ, ಆ ಎಡೆ ಥರ ಬೆನ್ನು ನೆಟ್ಟಾಗುತ್ತೆ. ಆ ಬೆನ್ನು ನೆಟ್ಟಗಾದ ತಕ್ಷಣ ಈ ಹೊಕ್ಕಳಲ್ಲಿ ಆಗ ನಿಮ್ಮ ಅಬ್ಡಮನ್ನಲ್ಲಿ ಕೆಲಸ ಶುರು ಆಗೋದು. ಫೈರ್, ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ದಟ್ ಎನರ್ಜಿ ಅಂದ್ಕೋಬೇಡಿ. ಯು ಆರ್ ಕಾಂಪ್ಲಿಮೆಂಟಿಂಗ್ ದಟ್ ಎನರ್ಜಿ. ಇಟ್ ಈಸ್ ಸಪೋರ್ಟಿಂಗ್ ಯು ಟು ಬ್ಯಾಲೆನ್ಸ್ ದಿ ಮೇಲ್ ಆ್ಯಂಡ್ ಫೀಮೇಲ್ ಎನರ್ಜಿ ಇನ್ ಅಸ್. ಆ ಕೂತ್ಕೊಂಡಾಗ ಕೆಳಗಡೆ ಎನರ್ಜಿ, ಆ ತಾಯಿ ಕೆಳಗಡೆ ಎಷ್ಟು ಒತ್ತುತ್ತಾಳೋ, ಅಂದರೆ ನೀವು ಎಷ್ಟು ನಿಮ್ಮ ಬಾಡಿನ ಡೀಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಎಷ್ಟು ಡೀಪಾಗಿ ಫೀಲ್ ಮಾಡ್ತಾ ಇದ್ದೀರಾ, ಬಾಡಿನ ರೆಸ್ಪೆಕ್ಟ್ ಮಾಡ್ತಿದ್ದೀರಾ, ಆನರ್ ಮಾಡ್ತಾ ಇದ್ದೀರಾ. ಅದು ಊಟ, ತಿಂಡಿ, ಅಭ್ಯಾಸ, ಸಹವಾಸ, ನೀವು ಏನೇನು ಪಂಚ ಇಂದ್ರಿಯಗಳಿಂದ ಒಂದು ಸಂಭ್ರಮ ಪಡ್ತಾ ಇದ್ದೀರಾ, ಅವೆಲ್ಲವೂ ಕೂಡ ಪಾಸಿಟಿವ್ ಆಗಿ ಮೇಲಕ್ಕೆ ಹೋಗೋಕ್ಕೆ ಸಹಾಯ ಮಾಡಬೇಕೇ ಹೊರತು ಅದಕ್ಕೆ ಎಗೇನ್ಸ್ಟ್ ಆಗಿ ಹೋದರೆ ನಾವು ಮೋಸ ಮಾಡ್ತಾ ಇದ್ದೀವಿ. ನಮ್ಮ ಬಾಡಿ